Watch full episodes on Jio Hotstar. ಸೋಪ್ ಬಾಕ್ಸ್ ರೇಸ್ ಮೇಲೆ ಸ್ವಲ್ಪನಾದ್ರೂ ರಿಸರ್ಚ್ ಮಾಡಬೇಕು. ಐ ಥಿಂಕ್ ಯಾರು ಸೋಪ್ ಇಂದ ಎಷ್ಟು ಬೇಗ ಸ್ನಾನ ಮಾಡ್ತಾರೋ ಅದ್ರದೇ ರೇಸ್ ಅಂತ. ಅಭಿಮನ್ಯು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಯಾ? ಇನ್ನೇನ್ ಸೋಪ್ ಬಾಕ್ಸ್ ರೇಸ್ಗೆ ನಾನು ಬರ್ಡೇ ಡ್ರೆಸ್ ಹಾಕೊಂಡ್ ಬರಕಾಗತ್ತಾ? ಏ ಸೋಬಕ್ಸ್ ರೇಸ್ ಎಕ್ಸ್ಪರ್ಟ್ ಟಿಂಕು ಹೇಳ್ತಿದ್ದಾನೆ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಸೋಪ್ ಇಂದ ಸ್ನಾನ ಮಾಡೋದಲ್ಲ, ಇದು ಗಾಡಿ ಓಡಿಸುವಂತ ರೇಸು. ಅಭಿಮನ್ಯು ಕುಮಾರ್ ಈ ರೇಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅನ್ಸುತ್ತೆ. ಆದ್ರೆ ಟೆನ್ಷನ್ನೇ ಇಲ್ಲ, ಈ ಅಭಿಮನ್ಯು ಅಂತೂ ಸ್ಪೇಸ್ ಶಿಪ್ ಓಡಿಸಿದಾನೆ. ಇನ್ನೀ ಕಾರೆಲ್ಲ ಯಾವ ಲೆಕ್ಕ? ಈ ಕಾರು ರೇಸ್ ಗಿಂತ ಮುಂಚೆನೆ ಡೆಸ್ಟ್ರಾಯ್ ಆಗ್ಬಿಡ್ತು, ಮತ್ತೆ ನಿನ್ನ ಮುಖ ಕೂಡ ಕಪ್ಪಾಗ್ಬಿಡ್ತು. ನನ್ ಮುಖ ಕಪ್ಪಾಗಿದ್ಯಾ? ಹಾ, ಬೇಗ ಹೋಗಿ ಅದನ್ನ ತೊಳ್ಕೊಂಡ್ ಬಾ. ಈಗ್ಲೇ ತೊಳ್ಕೊಂಡ್ ಬರ್ತೀನಿ. ಓ ನೋ, ನಮ್ ಕಾರಿಗೆ ಏನಾಯ್ತು? ನೀನ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಬರ್ಡೇ ಡ್ರೆಸ್ ಹಾಕೊಂಡ್ ಬಂದ್ಯಾ? ಮತ್ತೆ ಚೇಂಜ್ ಅಂದ್ರೆ ಏನ್ ಅರ್ಥ? ನೀನು ಟಾಪಿಕ್ ಚೇಂಜ್ ಮಾಡ್ಬೇಡ. ಟಿಂಕು, ನೀನು ಸೋಪ್ ಬಾಕ್ಸ್ ಕಾರ್ನ ಯಾವ ಸ್ಥಿತಿಗೆ ತಂದಿದ್ಯಾ? ನಾನಾ? ಓಹೋ, ಕಳ್ಳಾನೆ ಕೋತ್ವಾಲನ್ ಬೈತಿರೋದಾ? ಕಳ್ಳ ಕೋತ್ವಾಲ ಏನ್ ಮಾತಾಡ್ತಾ ಇದ್ಯಾ? ಎನಿವೇ, ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಬೇಕು. ಈಗ ನಾನು ಹೊರಡ್ತೀನಿ. ಹೀಗಿದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೊರಟೆ ನೀನು? ಕೀ ತರೋದಿಕ್ಕೆ. ಕೀ ತರಕ್ಕೆ? ಇಂಜನ್ ಇಲ್ದೇ ಇರೋ ಗಾಡಿಗೆ ಕೀ ಕೂಡ ಇರುತ್ತಾ? ಓಹೋ, ಕಾರ್ಜಾಲ ಮನೆದು. ಗೋಚಾಲ ಆಂಟಿ ಹತ್ರ ಕೀ ಇಸ್ಕೊಂಡು ಕುಮಾರ್ಸ್ ಮನೆಗೆ ಹೋಗ್ಬೇಕು. ಓ, ಆ? ಅಯ್ಯೋ, ನೀನ್ ಈಗ ತಾನೇ ಈ ಕಡೆ ಹೋದೆ, ಈಗ ಆ ಕಡೆ ಬರ್ತಿದ್ಯಾ? ಇದೆಲ್ಲ ಹೇಗ್ ಪಾಸಿಬಲ್? ಅಲ್ಲ ಕಣೋ, ನಾನು ಹೋಗಿದ್ದು ಇಲ್ಲಿಂದಾನೆ, ಬರ್ತಾ ಇರೋದು ಇಲ್ಲಿಂದಾನೆ. ನೀನ್ ಅದೇಗ್ ಡ್ರೆಸ್ ಚೇಂಜ್ ಮಾಡ್ತೀಯಾ? ಮತ್ತೆ ನೀನು ಮಾತಾಡೋ ಆಕ್ಸೆಂಟ್ ಕೂಡ ಚೇಂಜ್ ಮಾಡ್ತೀಯಾ? ಮತ್ ನೀನೀಗ ಗೋಟಲ ಆಂಟಿಯಿಂದ ಕೀ ತಗೊಂಡು ಕುಮಾರ್ಸ್ ಹೌಸಿಗೆ ಹೋಗ್ತೀನಿ ಅಂದ್ಯಲ್ಲ? ಬರ್ಡೇ ಡ್ರೆಸ್, ಗೋಟಲ ಆಂಟಿ, ಕುಮಾರ್ಸ್ ಹೌಸ್, ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಏನು ಅರ್ಥ ಆಗ್ತಾ ಇಲ್ಲ. ನನಗೂ ಏನು ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಸೋಪ್ ಬಾಕ್ಸ್ ಒಡೆದು ಹೋಗಿದ್ದಕ್ಕೆ ಇವನ್ ತಲೆಗೆ ಜೋರಾಗಿ ಏಟಾಗಿದೆ ಅಂತ. ಆಮೇಲೆ ಸಿಗ್ತೀನಿ ಟಿಂಕು. ಈ ಟಿಂಕು ಇದಾನಲ್ಲ, ಅಭಿಮನ್ಯು, ನೀವು ಸಿಕ್ಬಿಟ್ರಿ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ ನಿಮ್ಗೆ. ಯಾರ್ ನೀವು? ಏನ್ ಮಾತಾಡ್ತಿದ್ದೀರಾ? ಮತ್ತೆ ನನ್ನ ಹೆಸರು ನಿಮ್ಗೆ ಗೊತ್ತು? ಯಾರ್ ನೀವು ಅಂತ ಹೇಳಿ. ಓಹೋ, ಈಗ ನೀನ್ ನನ್ನ ಐಡೆಂಟಿಫೈ ಮಾಡಲ್ವಾ? ಸರಿ, ಆದ್ರೆ ನಿನ್ ಮಾತಿಗೆ ನಾನ್ ಮೋಸ ಹೋಗಲ್ಲ. ಮೋಸ ಹೋಟ್ರೆ ಲಂಡನ್ ಅಲ್ಲಿ ನಾನು ಕುಕಿ ಮೇಡಮ್ ಮತ್ತೆ ನವೀನ್ ಸರಿಗೆ ಹೇಗ್ ಮುಖ ತೋರಿಸ್ಲಿ? ನವೀನ್, ಇವನಿಗೆ ನನ್ನ ಇಡೀ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ. ಆದ್ರೆ ಲಂಡನ್, ಅಲ್ಲಿರೋದು ಅಭಿಮನ್ಯು ಕುಮಾರ್ ಅಲ್ವಾ? ಇದ್ರ ಅರ್ಥ ಅವನು ಇಂಡಿಯಾಗ್ ಬಂದಿದ್ದಾನೆ. ಮತ್ತೆ ಕನ್ಫ್ಯೂಷನ್ ಎಲ್ಲ ಅವನಿಂದಾನೆ ಆಗ್ತಾ ಇರೋದು. ಈ ಲಂಡನ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಅಭಿಮನ್ಯು ಕುಮಾರ್ ಇಂದಾಗಿ ನನಗೆ ಅರ್ತ್ ಇಂದ ರಿಟರ್ನ್ ಟಿಕೆಟ್ ಸಿಗೋದಂತೂ ಪಕ್ಕ. ಟಿಂಕು ನನಗೆ ಹೇಳಿದ್ದ ಅಭಿಮನ್ಯು ಕುಮಾರ್ ಹೌಸ್ಗೆ ಹೋಗ್ತಿದ್ದಾನೆ ಅಂತ. ನವೀನ್ ಮತ್ತೆ ಕುಕಿ ಕೂಡ ಸುಪ್ರೀಮೋ ಕಾಲ್ಗೆ ಕುಮಾರ್ ಹೌಸ್ಗೆ ಹೋಗ್ತಿರ್ತಾರೆ. ನಾನು ಆದಷ್ಟು ಬೇಗ ಹೋಗ್ಬೇಕು. ನೀನೆಲ್ಲೂ ಹೋಗೋ ಹಾಗಿಲ್ಲ. ತೊಂದರೆಗಳನ್ನ ಅಭಿಮನ್ಯು ಸೃಷ್ಟಿ ಮಾಡ್ತಾನೆ, ಆದ್ರೆ ಅದನ್ನ ನಾನ್ ಎದುರಿಸ್ಬೇಕಾಗುತ್ತೆ. ಆರ್ಯ ಎಂತ ಟೈಮ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಕೊಟ್ಟಿರೋದು ನನ್ನ ಯಾರು ಹೇಳಿತಿರೋದು? ಈಗ ನಿನ್ಗೆ ಪೇಕಲ್ ಕೂಡ ಆಗತ್ತೆ. ಮತ್ತೆ ಫಾರಿನರ್ಸ್ ಇವರ ಫೇವ್ರೆಟ್ ಫುಡ್ ಆಗಿರ್ತಾರೆ. ಮತ್ತೆ ತಪ್ಪಿಸ್ಕೋಬೇಕಂದ್ರೆ ನೀನು ಟ್ರೀ ಮೇಲೆ ಹತ್ಬೇಕಾಗುತ್ತೆ. ಮತ್ತೀಗ ನಾನು ಬಾಯ್ ಬಾಯ್ ಹೇಳ್ತಿದ್ದೀನಿ. ನನ್ನ ಮರ ಕಚ್ಚಿ ನೀನೆಲ್ಲಿಗೆ ಹೋಗ್ತಿದ್ಯಾ ಅಭಿಮನ್ಯು? ಆರ್ಯ, ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಎಲ್ಲ ಗೊತ್ತಾಯ್ತು. ಅಪ್ಪ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕಾಗ್ತಿಲ್ಲ. ನಿಂತರ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಇದ್ರರ್ಥ ಟೈಮ್ ಕಮ್ಮಿ ಇದೆ, ಮತ್ತೆ ಪ್ರಾಬ್ಲಮ್ ಜಾಸ್ತಿ ಇದೆ. ಹ್ಯೂಮನ್ ಆಗಿ ನಾವು ಬೇಗ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಏಲಿಯನ್ ಫಾರ್ಮ್ ಬರ್ಲೇಬೇಕು. ಸಾರಿ ಆರ್ಯ, ಲೆಟ್ಸ್ ಗೋ. ಓಫೋ, ಈ ಅಭಿಮನ್ಯುಗಾಗಿ ಯಾವಾಗ್ಲೂ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ಬೇಕು. ಇಷ್ಟು ವರ್ಷ ಆದ್ಮೇಲೆ ಮನೆಗೆ ಬರುವಂತ ಖುಷಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ಪ್ರೀತಿಯ ಮನೆ, ಎಷ್ಟೆಲ್ಲ ಒಳ್ಳೆ ನೆನ್ಪುಗಳಿದೆ ಈ ಮನೆಯಲ್ಲಿ. ನಾನಂತೂ ಮರೆಯಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಹ್ಯೂಮನ್ ಅಭಿಮನ್ಯು ಅಪ್ಪ ಅಮ್ಮನ ನೋಡ್ಬಿಟ್ರೆ ನಮ್ ಗೇಮ್ ಓವರ್. ಈಗಿನ್ನು ಗೇಮ್ ಶುರು ಆಗುತ್ತೆ. ಟೈಮ್ ಫಾರ್ ಏಲಿಯನ್ ಗಿರಿ. ಕುಮಾರ್ ಹೌಸ್ಗೆ ಬಂದ್ಮೇಲೆ ಅಪ್ಪ ಅಮ್ಮ ತುಂಬಾ ನೆನ್ಪಾಗ್ತಿದ್ದಾರೆ. I can feel them here. Mom and Dad, I'm coming.
ನಮ್ ಕಥೆ ಮುಗಿತೇನು? ಇಲ್ಲ ಇಲ್ಲ ಉಳ್ಕೊಂಡ್ವಿ, ಯಾಕಂದ್ರೆ ಅವನು ಲಂಡನ್ಗೆ ಹೋಗ್ತಿದ್ದಾನೆ. ಟೆನ್ಷನ್ ಮುಗೀತು. ಓನೋ, ಸುಪ್ರೀಂ ಅವ್ರ ಕಾಲ್ ಟೈಮ್ ಆಯ್ತು. ಈಗ ಏನ್ ಮಾಡೋದು? ನೋ ಫಿಯರ್ ವೆನ್ ಅಭಿಮನ್ಯು ಇಸ್ ಹಿಯರ್. ಯಾವುದೇ ಕನೆಕ್ಷನ್ ಇರೋದಿಲ್ಲ, ಯಾವುದೇ ಕಾಲು ಬರೋದಿಲ್ಲ. ಸರಿ, ಹೊರಗೆ ಹೋಗ್ತೀನಿ. ಹಾ, ಇದೆಂತ ಸದ್ದು? ನಂಗನ್ಸುತ್ತೆ ಲಂಡನ್ ಇಂದ ಬಂದಿರೋ ಅಭಿಮನ್ಯು ಹೋದ ಅಂತ. ಅಯ್ಯೋ ದೇವ್ರೇ! ಈ ಹ್ಯೂಮನ್ಸ್ ಹೇಳ್ತಾರಲ್ಲ, ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಫೈನಲಿ ಹ್ಯೂಮನ್ ಅಭಿಮನ್ಯು ಬ್ಯಾಕ್ ಟು ಲಂಡನ್. ಅಯ್ಯೋ, ಸುಪ್ರೀಮೋ ಕಾಲ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ಅಭಿಮನ್ಯು, ನೀನು ರಿಸೀವರ್ ರೀಕನೆಕ್ಟ್ ಮಾಡಿದ್ಯಾ? ಡಿಶ್ ಆಂಟೆನಾ, ನಿನ್ನೆ ರಾತ್ರಿ ಕನ್ಫ್ಯೂಷನ್ ಅಲ್ಲಿ ಡಿಶ್ ಆಂಟೆನಾನ ಮತ್ತೆ ಅಸೆಂಬಲ್ ಮಾಡೋದ್ ಮರ್ತೇ ಹೋದೆ. ನಾನು ಈಗಲೇ ಕನೆಕ್ಷನ್ ಕೊಟ್ಬಿಟ್ಟು ಬರ್ತೀನಿ. ಅಭಿಮನ್ಯು ಇಸ್ ಬ್ಯಾಕ್ ಇನ್ ಆಕ್ಷನ್. ಈಗಾಗುತ್ತೆ ಸುಪ್ರೀಮೋ ಜೊತೆಗೆ ಮತ್ತೆ ಕನೆಕ್ಷನ್. ಸುಪ್ರೀಮೋ ಕಾಲ್ ಬಂದ್ಬಿಡ್ತು. ಅಭಿಮನ್ಯು ಸ್ಪೇಸ್ ಅಲ್ಲಿ? ಹಾ, ನಾನು ಅವನ್ನ ಡೈರೆಕ್ಟ್ ಆಗಿ ಸ್ಪೇಸ್ ಕರ್ಕೊಂಡ್ ಬಂದೆ. ಹ್ಯೂಮನ್ ಅಭಿಮನ್ಯು ಲಂಡನ್ಗೆ ಹೋದ, ಏಲಿಯನ್ ಅಭಿಮನ್ಯು ಸ್ಪೇಸ್ ಅಲ್ಲಿ ಇದ್ದಾನೆ. ಇನ್ಮೇಲೆ ನಾವು ನೆಮ್ಮದಿಯಾಗಿರ್ಬೋದು. ಅಂದ್ಹಾಗೆ ಸುಪ್ರೀಮೋ, ಅಭಿಮನ್ಯು ವಾಪಸ್ ಅರ್ತ್ಗೆ ಬರ್ತಾನಲ್ವಾ? ಇಲ್ಲ. ಓಹೋ, ಈ ಸೆಕ್ಯೂರಿಟಿ ಅಲ್ರಾಮ್ ಮತ್ತೆ ಹೊಡ್ಕೋತಾ ಇದೆ. ಇರು, ನಾ ಬಂದೆ. ಓಕೆ ಅಮ್ಮ, ಸುಪ್ರೀಮೋ ಕಾಲ್ ಇನ್ನೂ ಬಂದಿಲ್ವಾ? ಅಯ್ಯೋ, ಇರು. ನಾನ್ ಏನ್ ಹೇಳ್ತಾ ಇದ್ದೆ? ಅಭಿಮನ್ಯು ಅರ್ತಿಗೆ ಎಲ್ಲಿವರೆಗೂ ಬರಲ್ಲ ಅಂದ್ರೆ ಅವನು ಏಲಿಯನ್ ರೇಸ್ ನ ಗೆಲ್ಲೋವರೆಗೂ. ಸದ್ಯಕ್ಕೆ ಇಷ್ಟ ಹೇಳ್ತಾ ಇದ್ದೀನಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಓವರ್ ಅಂಡ್ ಔಟ್. ಅಮ್ಮ, ಬೆಳಗ್ಗೆ ನೀವೇ ತಾನೇ ಹೇಳಿದ್ದು ಸುಪ್ರೀಮೋ ಕಾಲ್ನ ಅಟೆಂಡ್ ಮಾಡು ಅಂತ. ಮತ್ ಇವಾಗ ನೋಡಿದ್ರೆ ಅಟೆಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ಹೇಳ್ತೀರಾ? ಸುಪ್ರೀಮೋ ಅಭಿಮನ್ಯು ಕುಮಾರ್ನ ನೋಡಿದ್ರು, ಅವ್ರು ಅವನ್ನ ಏಲಿಯನ್ ಅಭಿಮನ್ಯು ಅನ್ಕೊಂಡ್ರು. ಅವ್ರು ಹ್ಯೂಮನ್ ಅಭಿಮನ್ಯುನ ಏಲಿಯನ್ ಅನ್ಕೊಂಡು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದಾರೆ. ಹ್ಯೂಮನ್ ಅಭಿಮನ್ಯುಗೆ ಏಲಿಯನ್ ಗಿರಿ ಮಾಡಕ್ ಆಗಲ್ಲ, ಏಲಿಯನ್ ಅಭಿಮನ್ಯು ಹ್ಯೂಮನ್ ಗಿರಿ ಮಾಡಕ್ ಆಗಲ್ಲ. ಐ ಮೀನ್, ಯಾರು ಏನು ಮಾಡಕ್ ಆಗಲ್ಲ. ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸ್ಟಾಪ್ ಮಾಡಿ. ನಿಜವಾಗ್ಲೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾವೆಲ್ರೂ ಸಿಕ್ಕಾಕೊಂಡ್ಬಿಡ್ತೀವಿ. ರಿಲ್ಯಾಕ್ಸ್. ಕುಮಾರ್ ಕೂಡ ನನ್ನಿಂದಾನೇ ಪ್ರಾಬ್ಲಮ್ ಸಿಕ್ಕಾಕೊಂಡಿರೋದು. ಅವನನ್ನ ಪ್ರಾಬ್ಲಮ್ ಇಂದ ಹೊರಗ್ ಕೂಡ ನಾನೇ ತೆಗಿತೀನಿ. ಆದ್ರೆ ನೀನೇನ್ ಮಾಡ್ತೀಯ ಅಭಿಮನ್ಯು? ಜಪ್ ಅಂತ ಸ್ಪೇಸ್ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡ್ ಬರ್ತೀನಿ. ನೋಡೇ ಬಿಡ್ತೀನಿ ನನ್ನನ್ನ ಯಾರು ತಡಿತಾರೆ ಅಂತ. ಅಭಿಮನ್ಯು ಬಂದ್ರು ತಡಿಯೋರು. ಅಭಿಮನ್ಯು ಇಲ್ಲಿದ್ಯಾ ನೀನು? ಪ್ರಿನ್ಸಿಪಲ್ ಮಣಿ ಸ್ಕೂಲನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ನೀನು ಫೋನ್ ಎತ್ತುತ್ತಿಲ್ಲ ಅದಕ್ಕೆ. ನೀನ್ ಫೋನ್ ಎತ್ತದೇ ಇರೋದಕ್ಕೆ ಈಗಾಗ್ಲೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮಣಿ ಹೇಳಿದ್ದಾರೆ, ಮ್ಯಾಟರ್ ಇಸ್ ನಾಟ್ ಸೋ ಫನಿ. ನೀನ್ ನನ್ ಜೊತೆ ಬರ್ಲೇಬೇಕು. ಟಾಪ್ ಬಾಕ್ಸ್ ಅಲ್ಲಿ ಹೋಗೋ, ಅಂದ್ರೆ ರೇಸಿಗೆ ಹೋಗು ಅಂತ. ಆರ್ಯ, ಮೇಲಿನ ಪ್ರಾಬ್ಲಮ್ ನ ಸಂಭಾಳಿಸು. ಇದು ನಾನು ಎಲ್ಲಿ ಬಂದಿದ್ದೀನಿ? ಇದು ಯಾವ ಜಾಗ? ಇದೇನಿದು? ನಾನು ಸ್ಪೇಸ್ ಅಲ್ಲಿ ಇದೀನಾ? ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು. ಇವಾಗ ನಾನು ಅರ್ಥಕ್ಕೆ ವಾಪಸ್ ಹೇಗ್ ಹೋಗ್ಲಿ? ಅಯ್ಯೋ ಏಲಿಯನ್! ಬಾ ಅಭಿಮನ್ಯು, ಎದ್ಬಿಟ್ಯಾ ನೀನು? ನಾನ್ ನಿನ್ನ ಇಂಪಾರ್ಟೆಂಟ್ ಮಿಷನ್ಗೆ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ಇವನು ಖಂಡಿತವಾಗ್ಲೂ ನನ್ ಜೊತೆ ಏನಾದ್ರೂ ಏಲಿಯನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆದ್ರಿಂದ ಹೊಸ ಏಲಿಯನ್ ಸ್ಪೀಶೀಸ್ ತರ್ತಾನೆ ಅನ್ಸುತ್ತೆ. ಅರೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಬಚ್ಚಿಟ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನೀನ್ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಇಲ್ಲಿಂದ ಹೋಗೋದಕ್ಕೆ ಯಾವ್ದು ಸ್ಪೇಸ್ ಸಿಗ್ತಿಲ್ಲ. ಏನ್ ಮಾಡ್ಲಿ? ಗೊತ್ತಲ್ಲ ಅಂಕಲ್ ಅವರ ಫ್ರೀಸಿಂಗ್ ಗನ್. ಈಗ ಇದೊಂದೇ ನನ್ನ ಕಾಪಾಡಕ್ ಸಾಧ್ಯ. ಇಲ್ಲ, ಏಲಿಯನ್ ಫ್ರೀಸ್ ಆಗೋಯ್ತು. ಕೊನೆಗೂ ಈ ಗನ್ ಕೆಲಸ ಮಾಡ್ತು. ಅಲ್ಲಿದೆ ಅರ್ತ್. ನಾನೀಗ ಹೇಗಾದ್ರೂ ಈ ಸ್ಪೇಸ್ ಶಿಪ್ ನ ಅರ್ಥಿಂಗ್ ಅಂದ್ರೆ ಲ್ಯಾಂಡಿಂಗ್ ಮಾಡ್ಬೇಕಾಗತ್ತೆ. ಆದ್ರೆ ಈ ಸ್ಪೇಸ್ ಶಿಪ್ ನ ಈಗ ಅರ್ತ್ ಕಡೆಗೆ ಹೇಗ್ ತಗೊಂಡ್ ಹೋಗ್ಲಿ? ಈ ಬಟನ್ ಒತ್ತು ನೋಡ್ತೀನಿ ಏನಾಗುತ್ತೆ ಅಂತ. ಇದೇನಾಗ್ತಿದೆ? ವಾವ್, ಹೋಗ್ತಾ ಇದೆ. ಇದು ಸೇಮ್ ವಿಡಿಯೋ ಗೇಮ್ ಆಡೋ ತರ ಇದೆ. ನಾನೀಗಂತೂ ಈ ಗೇಮ್ ಓವರ್ ಆಗದೆ ಇದ್ರೆ ಸಾಕು.
ಶೋಭಾಷ್. ಏಲಿಯನ್ ಎದ್ಬಿಡ್ತು. ಮತ್ತೆ ಇದಕ್ಕೆ ನನ್ನ ಹೆಸರು ಕೂಡ ಗೊತ್ತಿದೆ, ಹ್ಯೂಮನ್ ಲ್ಯಾಂಗ್ವೇಜ್ ಕೂಡ. ಎಷ್ಟು ಬೇಗ ಪ್ಲಾನೆಟ್ ಜುರಾಕ ಕರ್ಕೊಂಡ್ ಬಂದಿದ್ಯಾ? ಪ್ಲಾನೆಟ್ ಜೊರಾಕ ಅಂದ್ರೆ ಇದು ಅರ್ಥ ಅಲ್ವಾ? ಆದ್ರೆ ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ಹೇಳಿ? ಯಾಕಂದ್ರೆ ನೀನು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅದಕ್ಕೆ. ಏನು? ಆದ್ರೆ ನಾನು ಅರ್ಥಲ್ಲಿ ಸೋಪ್ ಬಾಕ್ಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕಿದ್ದೆ. ಸೋ ಬಾಕ್ಸ್, ಇವತ್ತಿನ ಅರ್ತಿನ ಸಣ್ಣ ಪುಟ್ಟ ರೇಸ್ ನೆಲ್ಲ ಮರ್ತ್ಬಿಡು. ಈ ಸ್ಪೇಸ್ ದೊಡ್ಡ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನೀನು. No, I don't want to be a part of it. ನಾನು ವಾಪಸ್ ಅರ್ತಿಗೆ ಹೋಗ್ಬೇಕು. ಹೋಗುವಂತೆ. ಆದ್ರೆ ರೇಸ್ ಆದ್ಮೇಲೆ ನೀನೇನಾದ್ರೂ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಅರ್ತಿಗೆ ವಾಪಸ್ ಹೋಗಲ್ಲ ನೀನು. ಇದ್ ನಾನ್ ಎಲ್ ಬಂದ್ ಸಿಕ್ಕಾಕೊಂಡೆ. ಅದು ಅಲ್ದೆ ತುಂಬಾ ಹಸು ಬೇರೆ ಹಾಕ್ತಿದೆ. ಇದ್ರ ಅರ್ಥ ಚಾರ್ಜಿಂಗ್. ಹ್ಯೂಮನ್ಸ್ ಜೊತೆಗಿದ್ದು ಅವ್ರ ತರನೇ ಮಾತಾಡೋದ್ ಕಲ್ತಿದ್ಯಾ. ಹೋಗಿ ಚಾರ್ಜ್ ಹಾಕೋ. ಅಷ್ಟ್ರಲ್ಲಿ ನಾನು ರೇಸ್ ಟ್ರ್ಯಾಕ್ ನ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಚಾರ್ಜ್? ಇಲ್ಲಿ ಮೊಬೈಲ್ ಚಾರ್ಜ್ ಮಾಡಿ ಏನ್ ಉಪಯೋಗ? ನೆಟ್ವರ್ಕ್ ಸಿಗೋದಿಲ್ವಲ್ಲ. ಮೊದ್ಲೇ ತುಂಬಾ ಹಸುವಾಗ್ತಿದೆ. ಮತ್ತೆ ಊಟ ಎಲ್ಲಿರುತ್ತೆ? ಅದು ಅಲ್ದೆ ಈ ಏಲಿಯನ್ಸ್ ಏನ್ ತಿಂತಾರೆ? ಕಪ್ ಕೇಕ್ಸ್ ಅಂತೂ ನನ್ನ ಫೇವ್ರೇಟ್. ಇದು ಆದ್ ಕಪ್ ಕೇಕ್ಸ್ ಗಿಂತ ತುಂಬಾ ಟೇಸ್ಟಿ ಆಗಿದೆ. ಇದೇನಾಗ್ತಿದೆ ನನ್ನ ಹೊಟ್ಟೆ ಒಳಗಡೆ? ಅಯ್ಯೋ ಇವು ಕಪ್ ಕೇಕ್ಸ್ ಅಲ್ಲ, ಇದು ಗ್ಯಾಸ್ ಕೇಕ್ಸ್. ಶಬಾಷ್ ಅಭಿಮನ್ಯು. ನೋಡಿದ್ಯಾ ನನ್ನ ಸಕ್ಕರೆ ಮೊಸರಿನ ಕಮಾಲ್? ನಿಜವಾಗ್ಲು ನೀವು ಮೊಸರು ಸಕ್ಕರೆ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಸದ್ಯ ಎಲ್ಲರೂ ಹೋಗಿದ್ದು ಒಳ್ಳೇದಾಯ್ತು. ಈಗ ಈ ಟೆಂಟಿಕಲ್ ಫಿಕ್ಸ್ ಮಾಡೋ ಡಿವೈಸ್ ಮತ್ತೆ ನನ್ನ ಟೆಂಟಿಕಲ್ಸ್ ನ ಕಾಲಾಗಿ ಬದಲಿಸುತ್ತೆ. ನಿನ್ನ ಹಿಡಿತೀನಿ. ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಗಳು ಪ್ಲಾನೆಟ್ ಜೊರಾಕದಿಂದ ಪ್ಲಾನೆಟ್ ಅಮೆಗಾವರೆಗೂ ರೇಸ್ ಮಾಡಬೇಕು. ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರುತ್ತೆ. ಎಕ್ಸಾಂಪಲ್ ಡೆಸ್ಟ್ರಾಯ್ಡ್ ಮೆಟ್ರಾಯ್ಡ್ ಅಂಡ್ ಕಾಮೆಟ್. ಇದೇ ಚಿಕ್ಕದಾದ್ರೆ ಇನ್ ದೊಡ್ಡದು ಹೇಗಿರುತ್ತೆ? ಎಲ್ಲ ಪಾರ್ಟಿಸಿಪೆಂಟ್ ನ ಫಾಲೋ ಮಾಡುತ್ತೆ ಕ್ಯಾಮ್ರಾಮ್ಯಾನ್ ಬಿಗ್ ಸಾಕ್ಸ್. ಅವರು ಅವ್ರ ಹೈಟ್ ಇಂದ ಎಲ್ಲ ಏಲಿಯನ್ಸ್ ಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರ ಲೈವ್ ಟೆಲಿಕಾಸ್ಟ್ ನ ಸ್ಕ್ರೀನ್ ಮೇಲೆ ಮಾಡ್ತಾರೆ. ಈ ಅಭಿಮನ್ಯು ತುಂಬಾನೇ ಬಿಲ್ಡಪ್ ತಗೋತಾ ಇದ್ದಾನೆ. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನನ್ನ ಸೋಲ್ಸೋದು ಅಲ್ಲ ಅಷ್ಟೊಂದು ಈಸಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ಸ್ಟಾರ್ಟ್ ಲೈನ್ ಹತ್ರ ಬನ್ನಿ. ಆರ್ಯಾಳ ರಾಜ್ಯದಲ್ಲಿ ಅಭಿಮನ್ಯು ಏನೇ ಮಾಡಿದ್ರು ಅದು ನನ್ನ ಕೈಯಲ್ಲಿರುತ್ತೆ. ಮೊದಲನೇ ಸರಿ ರಿಮೋಟ್ ನ ಯೂಸ್ ಮಾಡ್ತಿರೋದ್ರಿಂದ ಎಲ್ಲಾನು ಉಲ್ಟಾ ಪಲ್ಟಾ ಆಗ್ತಿದೆ. ಇನ್ನು ಅಭಿಮನ್ಯುನ ಡೂಪ್ಲಿಕೇಟ್ ನ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ ಆರ್ಯ. ಎರಡು ಹೆಜ್ಜೆ ಹಿಂದೆ ಹೋಗಿ ಅಭಿಮನ್ಯು 4 ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಸ್ಮಾರ್ಟ್ ಮೂವ್. ಸ್ಪೇಸ್ ಅನ್ನ ಸುತ್ತಾಡ್ಬೇಕಾ ಅಥವಾ ಕೋಟನ್ನ? ನನ್ಗೆ ಈಗಾಗ್ಲೇ ತಲೆ ಸುತ್ತಾ ಇದೆ. ಓಹೋ, ಈಗ ಈ ರಿಮೋಟ್ ಯಾಕೆ ಕೆಲಸ ಮಾಡ್ತಿಲ್ಲ? ಬಿಗ್ ಸಾಸ್ ನ ಐಸ್ ಇನ್ ದ ಲೈಟ್. ಎಲ್ಲ ಏಲಿಯನ್ಸ್ ಗಳು ಅವ್ರ ಎಫರ್ಟ್ ಅನ್ನ ಹಾಕ್ತಾ ರೇಸ್ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದಾರೆ. ಇದು ಬೌನ್ಸಿಯ ಬಬಲ್ ಕೇಕ್. ಟ್ರ್ಯಾಕ್ ಅಲ್ಲಿ ಸುತ್ತಾ ಅದಿರ ಕೂಡ ಸುತ್ತಬಿಟ್ಟ ಅನ್ಸುತ್ತೆ. ಅಯ್ಯಯ್ಯೋ, ಫಿನಿಶ್ ಲೈನ್. ಅದಿರೋ ಸ್ಪೀಡ್ ಏನೋ ಹೋದ, ಆದ್ರೆ ಫಿನಿಶ್ ಲೈನ್ ಕಡೆಗಲ್ಲ, ವಾಪಸ್ ಸ್ಟಾರ್ಟಿಂಗ್ ಲೈನಿಗೆ ಬರೋದಕ್ಕೆ. ಬೌನ್ಸಿ ಇವಾಗ ಮಾಡಿದ್ರೆ ವಾರ್ ಕಚ್ಚಿ ನನ್ನ ಕಾಲ್ಗಳೆಲ್ಲ ಆಗ ಹೋಗುತ್ತೆ ಚೂರ್ ಚೂರ್. ಹಾರ್ಡ್ ರಾಕ್ ಬೌನ್ಸ್. ಹ್ಯೂಮನ್ಸು ಹಾಳಾಗಿರೋ ರಿಮೋಟ್ ನ ಹೇಗ್ ಸರಿ ಮಾಡ್ತಾರೆ ಅಂತ ನೋಡಿದೀನಿ. ಅಭಿಮನ್ಯು ಆಗಿರ್ಲಿ, ಅಭಿಮನ್ಯುನ ಏಲಿಯನ್ ಸೂಟ್ ಆಗಿರ್ಲಿ, ಆರ್ಯ ಕಂಟ್ರೋಲ್ ಇಂದ ತಪ್ಪಿಸ್ಕೊಳಕ್ ಆಗಲ್ಲ.
ಅಭಿಮನ್ಯು ನಾಟ್ ವರ್ಕಿಂಗ್ ಹಾರ್ಡ್, ಹಿ ಇಸ್ ವರ್ಕಿಂಗ್ ಸ್ಮಾರ್ಟ್. ಅವನು ಬ್ರೇಕ್ ತಗೊಂಡು ಬ್ಯಾಟರಿನ ಚಾರ್ಜ್ ಮಾಡಿದಾನೆ ಫಾರ್ ಸೂಪರ್ ಸ್ಪೀಡ್. ಇದಪ್ಪ ಏಲಿಯನ್ ಗಿರಿ ಅಂದ್ರೆ. ಸೂಪರ್ ಸ್ಪೀಡ್ ಮತ್ತೆ ಸೂಪರ್ ಬುದ್ಧಿ ಜೊತೆಗೆ ಅಭಿಮನ್ಯು ಬ್ಯಾಕ್ ಇನ್ ದ ಗೇಮ್. ನಿನಗೆ ಈ ಚಿಕ್ಕ ಕಲ್ಲೇ ಸಾಕು. ಓ, ಅಭಿಮನ್ಯು ಇಸ್ ಬ್ಯಾಕ್. ನನಗೆ ಕೊಟ್ಟನಲ್ಲಪ್ಪ ಶಾಕ್. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನ ಡಸ್ಟ್ ಬಾಲ್ ಇಂದ ನೀನು ಗೆಲ್ಲಕ್ಕಾಗಲ್ಲ ಅಷ್ಟೊಂದು ಈಸಿ. ಸ್ಟ್ರಾಂಗ್ ಬಿಗ್ ಸೋಸಿ ಕಣ್ಣಿಗೆ ಧೂಳೆರ್ಚಿದಾನೆ. ಅದ್ರ ಟ್ರಾನ್ಸ್ಮಿಷನ್ ನಿಂತು ಹೋಗಿದೆ. ತಗೊಳ್ಳಿ ಸ್ವಲ್ಪ ಹೊತ್ತು ಇಂಟರ್ಮಿಷನ್. ಅಭಿಮನ್ಯು ಬದುಕೊಂಡ, ಆದ್ರೆ ಇವಾಗಲ್ಲ. ಬೌನ್ಸಿ ಹತ್ರನೇ ಆಟ ಆಡ್ತೀಯ. ಫೈರ್ ಬೌನ್ಸ್. ಈ ಟ್ರಾನ್ಸ್ಮಿಷನ್ ಹೇಗ್ ನಿಂತೋಯ್ತು? ಹ್ಯೂಮನ್ ಅಭಿಮನ್ಯು ಏನು ಕಾಣಿಸ್ತಾನೆ ಇಲ್ವಲ್ಲ? ಅರೆ, ಅಭಿಮನ್ಯು ಎಂಟ್ರಿ ಕೊಟ್ರೆ ಸಕ್ಕತ್ತಾಗಿರುತ್ತೆ. ದೃಷ್ಟಿ ಹಾಕೋರ್ಗೆಲ್ಲ ದೃಷ್ಟಿನೇ ಹಾಳ್ ಮಾಡ್ತೀನಿ. ಅಭಿಮನ್ಯು, ಥ್ಯಾಂಕ್ ಯು ಅಭಿಮನ್ಯು. ನೀನ್ ಬಂದ್ಬಿಟ್ಯಾ? ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗಾಗಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಅಭಿಮನ್ಯು, ನೀನೀಗ ಟೈಮ್ ಸರಿಯಾಗಿ ಬರ್ದಿದ್ರೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಅಮ್ಮ, ನೀವ್ ಯಾಕೋ ಕಂಪ್ಲೀಟ್ ಆಗಿ ಹ್ಯೂಮನ್ ಅಮ್ಮ ಆಗ್ತಾ ಇದ್ದೀರಾ? ನಾವಿಲ್ಲಿ ಹ್ಯೂಮನ್ ಅಭಿಮನ್ಯುನ ನೋಡ್ಕೊಳ್ತೀವಿ. ನೀನು ಅಲ್ಲಿ ಸ್ಪೇಸ್ ರೇಸ್ ನ ನೋಡ್ಕೋ ಅಭಿಮನ್ಯು. ಅಭಿಮನ್ಯು ಅಖಾಡಕ್ಕೆ ಇಳಿಲೇಬೇಕು. ಆದ್ರೆ ಈ ರೇಸ್ ಅಖಾಡದಲ್ಲ, ಸ್ಪೇಸ್ ಅಲ್ಲಿ ನಡೀತಾ ಇರೋದು. ನವೀನ್, ಸ್ಪೇಸ್ ರೇಸ್ ಇಂದ ಎಲ್ರು ಹೋಗಿದ್ದಾರೆ ಹೊರಗೆ. ಬೌನ್ಸಿಗೆ ಯಾರು ಕೊಡಕ್ಕಾಗಲ್ಲ ಟಕ್ಕರ್ ಅನ್ಸುತ್ತೆ. ಅಭಿಮನ್ಯು, ಎಲ್ಲಿದ್ಯಾ ನೀನು? ಏನಪ್ಪ ಇದು? ಕಾಣಿಸ್ತು ಆದ್ರೂ ಕಾಣಿಸ್ಲಿಲ್ಲ. ಸ್ವಲ್ಪ ರಿವೈಂಡ್. ಯಾರಪ್ಪ ಇದು ಇಷ್ಟು ಸ್ಪೀಡ್ ಆಗಿ ಹೋಗಿದ್ದು? ಹಾಯ್ ಎವ್ರಿವನ್. ಅಭಿಮನ್ಯು ಬ್ಯಾಕ್ ಇನ್ ರೇಸ್. ನೋಡೋಣ ಫಿನಿಶ್ ಲೈನ್ ಹೋಗೋದಕ್ಕೆ ಯಾವ ಶಾರ್ಟ್ ಕಟ್ ತಗೋತಾನೆ ಅಂತ. ಅಭಿಮನ್ಯು, ಝೋಂಗ ಗೌರವ ಈಗ ನಿನ್ ಟೆಂಟಿಕಲ್ಸ್ ಅಲ್ಲಿದೆ. ಬೌನ್ಸಿಯ ಆಟ ಇನ್ನೂ ಮುಗ್ದಿಲ್ಲ ಅಭಿಮನ್ಯು. ಈ ರೇಸ್ ಅಲ್ಲಿ ಗೆಲ್ಲೋದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಬೌನ್ಸಿ ಹತ್ರದಕ್ಕೆ ತಲುಪೋದಿಕ್ಕಾಗೋದಿಲ್ಲ. ಬೌನ್ಸಿ ಮತ್ತೆ ಅಭಿಮನ್ಯು ನಡುವೆ ನಡೀತಾ ಇದೆ ಟಕ್ಕರ್. ಅದು ನೋಡಿ ನನಗಾಗ್ತಾ ಇದೆ ಪಂಚರ್. ಸ್ಪೇಸ್ ಅಲ್ಲಿ ಬಂದಿದೆ ನ್ಯೂ ನ್ಯಾಚುರಲ್ ಟ್ವಿಸ್ಟ್. ಸ್ಪೇಸಿಗೆ ಇದಕ್ಕಿದ್ದ ಹಾಗೆ ಬಂದಿದೆ ಕ್ಯಾಸ್ಟ್ರಾಯ್ಡ್ ಗಳ ಬೆಲ್ಟ್. ಇದನ್ನ ಏಲಿಯನ್ಸ್ ಗಳು ಹೇಗ್ ಪಾರ್ ಮಾಡ್ತವೆ? ಬೌನ್ಸಿನ ಈ ಸ್ಪೇಸ್ ಅಲ್ಲಿ ಯಾವ ಕಲ್ಲು ಕೂಡ ತಡೆಯಕ್ಕಾಗಲ್ಲ. ಅವನು ತನ್ನ ದಾರಿನ ಅವನೇ ಮಾಡ್ಕೋತಾನೆ. ಬೌನ್ಸಿ ಅವನ ಬಾಲ್ ಪಾಸ್ ನ ಪವರ್ ಯೂಸ್ ಮಾಡ್ಕೊಂಡು ಅವನಿಗೆ ದಾರಿ ಮಾಡ್ಕೊಂಡಿದ್ದಾನೆ. ಮತ್ತೆ ಅಭಿಮನ್ಯು ದಾರಿಯಲ್ಲೂ ಇದೆ ತುಂಬಾನೇ ಕಲ್ಲುಗಳು. ಅವನು ಸೋಲ್ ಒಪ್ಕೊಳ್ಳಲ್ಲ ತಾನೆ. ಪ್ರಾಬ್ಲಮ್ ಯಾವಾಗ ಮ್ಯಾಗ್ನೆಟ್ ತರ ಅಂಟ್ಕೊಳ್ಳುತ್ತೋ ಆಗ ಅಭಿಮನ್ಯು ಯೂಸ್ ಮಾಡುವಂತ ಒನ್ ಅಂಡ್ ಓನ್ಲಿ ಪವರ್ ಅಂದ್ರೆ ಝೂಂಬಾಗ್. ಸ್ಪೀಡ್ ಆಫ್ ಲೈಟ್ ಇದ್ರ ಜೊತೆಗೆ ಆಗ ಬಿಟ್ ಹಾಕಿ ಆಸ್ಟ್ರಾಯ್ಡ್ ಗಳ ರೂಟ್ ಮತ್ತೆ ಲಾಂಗ್ ರೂಟ್ ಹತ್ರ ಚಾಚಿ ನಿಮ್ಮ ಟೆಂಟಿಕಲ್ಸ್. ಅಭಿಮನ್ಯು ಹೆದರ್ಕೊಂಡು ಹಿಂದೆ ಹೋಗ್ಬಿಟ್ಟ. ರೇಸ್ ನ ಫೈನಲ್ ಸ್ಟೇಜ್ ಅಲ್ಲಿ ಅಭಿಮನ್ಯು ತಗೊಂಡ್ಬಂದಿದ್ದಾನೆ ಹೊಸ ಟ್ವಿಸ್ಟ್. ಝೂಂಬಾಗ್ ಪವರ್ ನ ಯೂಸ್ ಮಾಡ್ಕೊಂಡು ಸ್ಟಾರ್ ಇಂದ ತಗೊಂಡಿದ್ದಾನೆ ಲೈಟ್ ಸ್ಪೀಡ್. ನೋ 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 ನೋ. ಸ್ಪೇಸ್ ರೇಸ್ ಈಗ ಥ್ರಿಲ್ ಆಗ್ತಾ ಇದೆ. ಯಾರು ಗೆಲ್ಬಹುದು? ಲಾಸ್ಟ್ ಇಯರ್ ಚಾಂಪಿಯನ್ ಬೌನ್ಸಿನ ಅಥವಾ ಈ ವರ್ಷದ ಸ್ಟಾರ್ ಅಭಿಮನ್ಯುನ?
ನನ್ ಹೆಸರು ಬೌನ್ಸಿ. ನಾನ್ ಗೆಲ್ತೀನಿ ಶತ್ರುಗಳನ್ನೆಲ್ಲ ಸೋಲ್ಸಿ. ಐರನ್ ರಿಕ್ ಬಾಲ್ ಬೌನ್ಸ್. ಯಾರು ಬೇರೆಯವ್ರ ದಾರಿಲಿ ಕಲ್ಗಳನ್ನ ಎಸಿತಾರೋ ಅವರೇ ಕೊನೆಗೆ ಮಣ್ಣಾಗ ಹೋಗ್ತಾರೆ. ಹೀಗ್ ಹೇಳೋದೆಲ್ಲ ಹ್ಯೂಮನ್ಸೇ, ಆದ್ರೆ ಇದು ಏಲಿಯನ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಈ ತರ ಅಭಿಮನ್ಯು ರೇಸ್ ನ ಗೆದ್ದಿದ್ದಾನೆ. ಅಭಿಮನ್ಯು, ನೀನು ಪ್ಲಾನೆಟ್ ಝೋಂಗಾ ಹೆಸರನ್ನ ಉಳಿಸಿದೀಯಾ. ವಾಹ್ ಅಭಿಮನ್ಯು, ವಾಹ್. Congratulations, ಅಭಿಮನ್ಯು. ನೀನು ರೇಸ್ ಗೆದ್ಬಿಟ್ಟೆ. ಇಲ್ಲ, ನಾವೆಲ್ಲ ಸೇರ್ ಗೆದ್ವಿ. ಯಾಕಂದ್ರೆ ಈ ರೇಸ್ ನ ನೀವ್ಯಾರು ಇಲ್ದೆ ನಾನ್ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಈಗ ಆದಷ್ಟು ಬೇಗ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಏನೇನಾಗಿದೆ ಈ ಸ್ಪೇಸ್ ರೇಸ್ ಅಲ್ಲಿ ಅಂತ, ಆದ್ರೆ ಈಗಂತೂ ಸ್ಪೇಸ್ ಇಂದ ಅರ್ತ್ ಕಡೆಗೆ ರೇಸ್ ಮಾಡ್ತಿದೆ. ಲ್ಯಾಂಡ್ ಆಗ್ತಿದ್ದ ಹಾಗೆ ಗೋಟಾಲಾ ಅಂಕಲ್ಗೆ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ ಸರಿ, ಏಲಿಯನ್ಸ್ ಇದಾರೆ ಅಂತ. ಅಯ್ಯೋ ಇದೇನಿದು, ಸ್ಪೇಸ್ ಶಿಪ್ ಮತ್ತೆ ಸ್ಪೇಸ್ ಕಡೆಗೆ ಯಾಕೆ ತಿರುಗೋತು? ಯಾಕಂದ್ರೆ ನಿನ್ನ ತಲೆ ಕೂಡ ತಿರುಗ್ತಾ ಇದೆ. ನೀನಾದ ಏಲಿಯನ್ ಅಲ್ವಾ? ನಾನು ನಿನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ. ನೀನು ಟೆಂಪ್ರರಿ ಆಗಿ ನನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ ಅಷ್ಟೇ. ಆದ್ರೆ ಒಂದ್ ವೇಳೆ ನೀನೇನಾದ್ರೂ ಅರ್ಥಗ್ ಹೋಗಿ ನಮ್ ಇನ್ಫಾರ್ಮೇಶನ್ ನ ಹೇಳೋ ಅಂತ ಪ್ರಯತ್ನ ಪಟ್ಟೆ ಅಂದ್ರೆ ನೀನ್ ಸಾಯೋವರ್ಗುನು ನಿನಗೆ ಈ ಬಾಡಿ ಸೂಟ್ ಹಾಕಿ ನಿನ್ನನ್ನ ಇಲ್ಲೇ ಇಟ್ಕೊಬಿಡ್ತೀವಿ. ನನ್ ಯಾರಿಗೂ ಏನು ಹೇಳೋದಿಲ್ಲ. ಯಾರಿಗಾದ್ರೂ ಹೇಳಕ್ ಪ್ರಯತ್ನ ಪಟ್ರೆ ಸರಿಯಾಗಿ ನೆನ್ಪಿಟ್ಕೋ, ನಮ್ಮೆಲ್ಲರ ಕಣ್ಣು ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಯಾವತ್ ನೀನು ಏಲಿಯನ್ ಗಳ ಬಗ್ಗೆ ಯಾವ ಏಲಿಯನ್ ಎಂತ ಏಲಿಯನ್, ನನಗಂತೂ ಏಲಿಯನ್ ಸ್ಪೆಲ್ಲಿಂಗ್ ಕೂಡ ಬರಲ್ಲ. ಸ್ಮಾರ್ಟ್ ಬಾಯ್. ಬಾಯ್. ನಾನೀಗ ಲಂಡನ್ ಹೋಗಿ ಕುಕಿ ಮೇಡಮ್ ಅಂತ ನವೀನ್ ಸರ್ರಿಗೆ ಹೇಗ್ ಮುಖ ತೋರಿಸ್ಲಿ? ನನಗ್ ಯಾಕೆ ನೀನು ಇಷ್ಟ ಯಾಕೆ ಕೇಳ್ತಿದ್ಯಾ? ನಾನೆಲ್ಲ ಇದ್ದೀನಲ್ಲ. ಅಭಿಮನ್ಯು, ನೀನ್ ಬಂದ್ಬಿಟ್ಟಿಯಾ? ನಾನ್ ಕನ್ಸ್ ಕಾಣ್ತಿಲ್ಲ ತಾನೆ? ನೀನ್ ಎಲ್ಲಿ ಹೋಗಿದ್ದೆ ಅಭಿಮನ್ಯು? ಅಲ್ಲಿ ಓಕೆ ತಾನೆ? ಆಲ್ ಓಕೆ, ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಾನ್ ಇವತ್ತಿನ ಬರ್ಡೇನ ಯಾವತ್ತಿಗೂ ಮರೆಯೋಲ್ಲ. Watch India's largest kids library only on Jio Hotstar. Download the app now.